ಬಿಜೆಪಿ ಗಲಭೆ ದಾಳಿಗಳನ್ನು ಇಡೀ ದೇಶಾದ್ಯಂತ ಹಬ್ಬಿಸಿದೆ. ಸಂವಿಧಾನ ಬದಲು ಮಾಡಿದರೆ ಈ ದೇಶದಲ್ಲಿ ರಕ್ತ ಕ್ರಾಂತಿ ಆಗ್ತದೆ. ಈ ದೇಶದ ಅಭಿವೃದ್ಧಿ ಮಾಡಲಿಲ್ಲ ಮೋದಿಜಿಯವರು 10 ವರ್ಷ ಪ್ರಧಾನಮಂತ್ರಿಯಾಗಿ. ಇಂಥ ಕೋಮುವಾದಿಗಳನ್ನು ದೂರ ಇಡಿ, ಬಿಜೆಪಿಯನ್ನು ಸೋಲಿಸಿ ಕಾಂಗ್ರೆಸ್ಸನ್ನು ಗೆಲ್ಲಿಸಿ. ಡಿಫೀಟ್ ಬಿಜೆಪಿ, ಸೇವ್ ಇಂಡಿಯಾ. ಬಿಜೆಪಿ ತೀವ್ರ ಕೋಮುವಾದ, ಜಾತಿವಾದವನ್ನು, ಗಲಭೆ ದಾಳಿಗಳನ್ನು ಇಡೀ ದೇಶಾದ್ಯಂತ ಹಬ್ಬಿಸಿದೆ. ಬಿಜೆಪಿಯ ಮುಖಂಡರು ಹೇಳ್ತಾ ಇದ್ದಾರೆ, ನಾವು ಅಧಿಕಾರಕ್ಕೆ ಬಂದರೆ, ಬಹುಮತ ಬಂದರೆ ಸಂವಿಧಾನವನ್ನು ಬದಲು ಮಾಡ್ತೇವೆ ಅಂತ. ಸಂವಿಧಾನ ಬದಲು ಮಾಡಿದರೆ ಈ ದೇಶದಲ್ಲಿ ರಕ್ತ ಕ್ರಾಂತಿ ಆಗ್ತದೆ. ಸಂವಿಧಾನ ಬದಲು ಮಾಡೋದು ಅಷ್ಟು ಸುಲಭ ಸಾಧ್ಯ ಅಲ್ಲ. ಈ ದೇಶದಲ್ಲಿ, ಭಾರತ ದೇಶದಲ್ಲಿ ಬಹುಜನರು, SC, ST, OBC, ಧಾರ್ಮಿಕ ಅಲ್ಪಸಂಖ್ಯಾತರು, ರೈತರು 85% ಜನಸಂಖ್ಯೆ ಇದೆ. ಬೆರಳೆಣಿಕೆಯಷ್ಟು ಜನ ಇರತಕ್ಕಂಥ ಸಮುದಾಯಗಳು ಇವತ್ತು ಇಡೀ ದೇಶದಲ್ಲಿ ಅಧಿಕಾರವನ್ನು ಹಿಡಿದು ಸಂವಿಧಾನ ಬದಲು ಮಾಡುವಂಥ ಮಾತುಗಳನ್ನು ಆಡ್ತಾ ಇದ್ದೀರಿ. ಇಡೀ ವ್ಯವಸ್ಥೆಯನ್ನು ಬುಡಮೇಲು ಮಾಡುವಂಥದ್ದು, ಇಡೀ ವ್ಯವಸ್ಥೆಯನ್ನು ಬದಲು ಮಾಡುವಂತಹ ಅತ್ಯಂತ ವಿಕೃತ ಆಲೋಚನೆಗಳಿಗೆ ಹಿಡಿದಿದ್ದೀರಿ. ಈ ದೇಶದ ಅಭಿವೃದ್ಧಿ ಮಾಡಲಿಲ್ಲ ಮೋದಿಜಿಯವರು 10 ವರ್ಷ ಪ್ರಧಾನಮಂತ್ರಿಯಾಗಿ. ಈ ದೇಶದ ಮೇಲೆ 2023ಕ್ಕೆ 183 ಲಕ್ಷ ಕೋಟಿ ಸಾಲವನ್ನು ದೇಶದ ಮೇಲೆ ಮಾಡಿದ್ದಾರೆ. ಕಾರ್ಪೊರೇಟ್ ಕಂಪ್ನಿಗಳ ಶ್ರೀಮಂತರ, ಅದಾನಿ, ಅಂಬಾನಿ ಅಂತ ಶ್ರೀಮಂತರ ಬ್ಯಾಂಕ್ಗಳಲ್ಲಿ, ವಿವಿಧ ಬ್ಯಾಂಕ್ಗಳಲ್ಲಿ ಪಡೆದಂಥ ಸಾಲವನ್ನು 14.5 ಲಕ್ಷ ಕೋಟಿ ಸಾಲವನ್ನು ಮನ್ನಾ ಮಾಡಿದ್ದಾರೆ. 2010 ವರ್ಷಗಳಲ್ಲಿ ಮೋದಿಜಿ ಆಡಳಿತದಲ್ಲಿ 66.5 ಲಕ್ಷ ಕೋಟಿ ಶ್ರೀಮಂತರ ಕಾರ್ಪೊರೇಟ್ ಕಂಪ್ನಿಗಳ ಹಣವನ್ನು ನಾನ್ ಪರ್ಫಾರ್ಮೆನ್ಸ್ ಅಸೆಟ್ ಅಂತೇಳಿ NPA ಅಂತ ಮಾಡಿದ್ದಾರೆ. ಶ್ರೀಮಂತರ ತೆರಿಗೆ ಹಣವನ್ನು 22% 16% ಇಳಿಕೆ ಮಾಡಿದ್ದಾರೆ. ವಜ್ರ, ಚಿನ್ನ, ಬೆಳ್ಳಿ ಮೇಲಿನ ತೆರಿಗೆಯನ್ನು ಇಳಿಕೆ ಮಾಡಿದ್ದಾರೆ. ಆದರೆ ಏರಿಕೆ ಏನು ಮಾಡಿರೋದು ಯಾವುದು? ರೈತರ ರಸಗೊಬ್ಬರದ ಮೇಲೆ ಏರಿಕೆ, ಪೆಟ್ರೋಲ್, ಡೀಸೆಲ್, ಅಡಿಗೆ ಅನಿಲದ ಮೇಲೆ ಬೆಲೆ ತೆರಿಗೆ ಹೆಚ್ಚಳ, ಪೆನ್ನು, ಪುಸ್ತಕ, ಟೀ, ಕಾಫಿ, ಇಡ್ಲಿಗಳು ತಿನ್ನುವಂಥ ಇಡ್ಲಿ ಅದರ ಮೇಲೆ ತೆರಿಗೆಯನ್ನು ಹೆಚ್ಚಳ. ಏನು ನಿಮ್ಮ ಆಡಳಿತದ ವೈಖರಿ? ಪರಿಶಿಷ್ಟ ಜಾತಿ ಮಕ್ಕಳು, ವಿದ್ಯಾರ್ಥಿ ವೇತನವನ್ನು ಪಡೆಯುವಂಥ ಮಕ್ಕಳಿದಾವಲ್ಲ, ಪರಿಶಿಷ್ಟ ಜಾತಿ ಮಕ್ಕಳು, ಅವರ ಸ್ಕಾಲರ್ಶಿಪ್ಪನ್ನು ಕೇಂದ್ರ ಸರ್ಕಾರ ರದ್ದು ಮಾಡಿದೆ. 60 ಲಕ್ಷ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ. ಈಗ ಕೇಂದ್ರ ಸರ್ಕಾರ 25% ರಾಜ್ಯಕ್ಕೆ ಕೊಡ್ತಾಯಿತ್ತು. ಇದು ತೀವ್ರ ಅನ್ಯಾಯ. ಕರ್ನಾಟಕ ರಾಜ್ಯ ಕೇಂದ್ರ ಸರ್ಕಾರ ಕೊಡೋ ಹಣ ಎಷ್ಟು? ಒಂದು ವರ್ಷಕ್ಕೆ 4,30,000 ಕೋಟಿ. ಕೇಂದ್ರ ಸರ್ಕಾರ ಎಷ್ಟು ಕೊಟ್ಟಿದ್ದೀರಿ? ಸುಪ್ರೀಂ ಕೋರ್ಟ್ ಕೇಳ್ರಿ ನೋಡೋಣ. ಸುಪ್ರೀಂ ಕೋರ್ಟಿಗೆ ರಾಜ್ಯ ಸರ್ಕಾರ ಹಾಕಿದೆ. ಈ ರೀತಿಯ ಸರ್ವಾಧಿಕಾರಿ ಧೋರಣೆಯನ್ನು ಮಾಡ್ತಾ ಇದ್ದೀರಿ. ದೇಶದಲ್ಲಿ ಪರೋಕ್ಷ ತುರ್ತು ಪರಿಸ್ಥಿತಿ ಇದೆ. ಸಂವಿಧಾನವನ್ನು ಸೈಡ್ಗಿಟ್ಟು ಇವರೇ ಒಂದು ಸಂವಿಧಾನದ ರೀತಿಯಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಸಂಸತ್ತಲ್ಲಿ ಹೊಸ ಉದ್ಘಾಟನೆಯನ್ನು ಮಾಡಿರುವ ಹೊಸ ಸಂಸತ್ತನ್ನು ಡೆಲ್ಲಿನಲ್ಲಿ, ಹಳೆ ಸಂಸತ್ ಭವನದಲ್ಲಿರೋದು 543 ಪೀಠ MLAಗಳು, 800 ಮಾಡಿದ್ದಾರೆ ಈಗ ಅಲ್ಲಿ ಹೊಸ ಸಂಸತ್ತಲ್ಲಿ. ಇನ್ನು ಉಳಿದು MP ಗಳು ಎಲ್ಲಿಂದ ಬರ್ತಾರೆ? ಸಂವಿಧಾನ ತಿದ್ದುಪಡಿ ಮಾಡಿ MP ಗಳನ್ನು ಏರಿಕೆ ಮಾಡ್ತಾರೆ. ಸಂಸತ್ ಪ್ರಜಾಪ್ರಭುತ್ವವನ್ನು ಬದಲು ಮಾಡಿ ಧರ್ಮ ಸಂಸತ್ ಮಾಡಬೇಕು ಅಂತ ಯಾಲ ತಯಾರಿ ಮಾಡಿದ್ದಾರೆ. ಇದು RSSನ ಹಿಡನ್ ಅಜೆಂಡಾ. ಮೀಸಲಾತಿಯನ್ನು ಕಿತ್ತಾಕ್ತಾರೆ, ಮಹಿಳೆಯರ ಹಕ್ಕುಗಳನ್ನು ಕಿತ್ತಾಕ್ತಾರೆ. ಈಗಾಗಲೇ ಯುವಕರು ಉದ್ಯೋಗ ಇಲ್ಲ,
ಅರಾಜಕತೆ ಇದ್ದಿದೆ ದೇಶದಲ್ಲಿ. ಆಲ ಲಾಜ ದನದ ಮೇಲೆ ರಾಜಕೀಯ, ದೇವರದ ಮೇಲೆ ರಾಜಕೀಯ, ಗುಡಿ ಗೋಪುರದ ಮೇಲೆ ರಾಜಕೀಯ. ಇವರು ಏನು ಬಂಡವಾಳ ಇಲ್ಲ. ಭಾವನಾತ್ಮಕ ವಿಚಾರಗಳನ್ನು ತೆಗೆದು, ಧರ್ಮಗಳದ್ದೇ ವ್ಯಾಜ್ಯಗಳನ್ನು ತೆಗೆದಿಟ್ಟು, ಜಾತಿಗಳನ್ನು ಒಡೆದು ರಾಜಕೀಯ ಬಂಡವಾಳವನ್ನು ಮಾಡಿ ಇಡೀ ದೇಶದನ್ನು ಒಡೆದು ಆಳ್ತಾ ಇದ್ದಾರೆ. ಇದು ಅರ್ಥ ಮಾಡ್ಕೋಬೇಕಾಗಿದೆ. ಅತ್ಯಂತ ವಿನೀತವಾಗಿ ನಾನು ಮತದಾರರಲ್ಲಿ ಸಂದರ್ಭದ ಮನವಿ ಮಾಡ್ತೇನೆ. ಅತ್ಯಂತ ಪ್ರಬುದ್ಧತೆಯಿಂದ ಮತವನ್ನು ಚಲಾಯಿಸಬೇಕು, ಪ್ರಜ್ಞಾಪೂರ್ವಕವಾಗಿ ಮತವನ್ನು ಚಲಾಯಿಸಬೇಕು. ಮದ್ಯಕ್ಕೆ, ಎಂಡಕ್ಕೆ, ಹಣಕ್ಕೆ ನಿಮ್ಮ ಮತವನ್ನು ಮಾರ್ಕಬೇಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಮಹಾಪಿತರು ಹೇಳ್ತಾ ಇದ್ರು, ನಿಮ್ಮ ಒಂದು ಮತಕ್ಕೆ ಒಂದು ಯುಗವನ್ನೇ ಬದಲಾಯಿಸುವಂಥ ಶಕ್ತಿ ಇದೆ. ಮತದ ಪ್ರಜ್ಞೆಯನ್ನು ಇಟ್ಕೊಂಡು ಮತವನ್ನು ಚಲಾಯಿಸಿ. ಇದನ್ನು ಗಮನವನ್ನು ಕೊಡಬೇಕು ಮತದಾರರು. ಇಂಥ ಕೋಮುವಾದಿಗಳನ್ನು ದೂರ ಇಡಿ. ಇದಕ್ಕೆ BJPಗೆ ಸರಿಸಮನಾಗಿ ನೇರ ಸ್ಪರ್ಧೆಯನ್ನು ಕೊಡುವಂಥ ಕಾಂಗ್ರೆಸ್ ಪಕ್ಷ ಅಥವಾ ಅದರ ಬೆಂಬಲಿತ ಇಂಡಿಯಾ ಒಕ್ಕೂಟಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬೆಂಬಲವನ್ನು ವ್ಯಕ್ತಪಡಿಸ್ತದೆ. ಏನು ನಮ್ಮ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ ಈಗಾಗಲೇ 9 ರಾಜ್ಯಗಳಲ್ಲಿ ಕರ್ನಾಟಕದಲ್ಲಿ ಕಣದಲ್ಲಿದ್ದಾರೆ. ಆ ಕಣದಲ್ಲಿ ಇರುವಂತಹ ಸ್ಪರ್ಧೆ ಮಾಡಿರುವಂತಹ RPIBಯಿಂದ ಅದನ್ನು ಹೊರತುಪಡಿಸಿ ಉಳಿದ ಕ್ಷೇತ್ರಗಳಲ್ಲಿ ಮತ ಹಂಚೋಗಬಾರ್ದು ಅಂತೇಳಿ ಆ ಮತವನ್ನು ಕಾಂಗ್ರೆಸ್ಗೆ ಹಾಕಬೇಕು. ಈ ದೇಶದಲ್ಲಿ ಕೋಮುವಾದಿಗಳನ್ನು ಸೋಲಿಸಬೇಕು. ಸನಾತನವಾದಿ, ಪುರೋಹಿತಶಾಹಿವಾದಿ, ಮುನುವಾದಿಗಳನ್ನು ಸೋಲಿಸಬೇಕು ಅಂತೇಳಿ ಎಲ್ಲ ಪ್ರಜ್ಞಾವಂತ ಮತದಾರರಲ್ಲಿ, ನಾಗರಿಕರಲ್ಲಿ ಅತ್ಯಂತ ವಿನೀತವಾಗಿ, ವಿನಮ್ರವಾಗಿ ಮನವಿ ಮಾಡ್ಕೊತಾ ಇದ್ದೇವೆ. ಇದು ಇವತ್ತು ನಡೆದಂತಹ ಐತಿಹಾಸಿಕ ಸಮಾವೇಶ ಇದೆಯಲ್ಲ, ಇದು ಅತ್ಯಂತ ಒಳ್ಳೆಯ ಸುಸಂದರ್ಭ. ಈ ಸಂದರ್ಭದಲ್ಲಿ ನಾವು ಒಟ್ಟಿಗೆ ಸೇರಿದ್ದಂತಹ ಎಲ್ಲ ದಲಿತ ಸಂಘಟನೆಗಳು, 100ಕ್ಕೂ ಹೆಚ್ಚು ದಲಿತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ರೈತ ಸಂಘಟನೆಗಳು ಎಲ್ಲ ಸೇರಿದ್ವಿ. ಅವರು ಒಳ್ಳೆಯ ತೀರ್ಮಾನವನ್ನು ತಗೊಂಡು BJPಯ ವಿರುದ್ಧ ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಡಬೇಕು ಅಂತ ಅನಿವಾರ್ಯ ಬೆಂಬಲವನ್ನು ನಾವು ನಿರ್ಧಾರವನ್ನು ಮಾಡಿದ್ದೇವೆ. ನಾವು ಕಾಂಗ್ರೆಸ್ಸನ್ನು ಗೆಲ್ಲಿಸ್ತೇವೆ.